ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತು ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಸ್ವಲ್ಪ ಹೊರಗಡೆ ಬರ್ಬೋದು. ನೋಡಿ, ಇಲ್ಲಿ ಸ್ಟೆಪ್ ಹತ್ರ ನಾನೊಂದು ಪಾಟಲ್ಲಿ ಈ ಥರದೊಂದು ಗಿಡವನ್ನು ಬೆಳೆಸಿದ್ದೇನೆ. ಇದರದ್ದು ಹೆಸರು ಇದರ ಬಗ್ಗೆ ನಾನು ಇನ್ನೊಂದು ಸಲ ಒಂದು ಸ್ಪೆಷಲ್ ವಿಡಿಯೋ ಮಾಡ್ತೇನೆ ಅದರದ್ದೇ ಅಂತೇಳಿ ಗಿಡದ್ದು. ಈಗ ನಾನು ಬೆಳಿಗ್ಗೆ ಹೊರಗೆ ಬಂದದಕ್ಕೆ ಒಂದು ತೋರಿಸ್ತಾ ಇದ್ದೇನೆ ನಿಮಗೆ. ತುಂಬ ಚೆಂದ ಹೂ ಬಿಟ್ಟಿದೆ ನೋಡಿ. ಅದರ ಜೊತೆ ಪುದೀನದು ಗೆಲ್ಲು ಸಹ ನಾನು ಸೈಡಿಗೆಲ್ಲ ನೆಟ್ಟಿದ್ದೇನೆ. ಇದು ನಮ್ಮ ಸ್ಟೆಪ್ಪಲ್ಲಿ ರಿಂಗ್ ಹಾಕಿ, ಸ್ಟೆಪ್ಸಲ್ಲಿ ಬರುವಾಗ ರಿಂಗ್ ಹಾಕಿ ನೆಟ್ಟಿರುವಂಥದ್ದು. ಉದ್ದಕ್ಕೆ ಮೇಲುಗಡೆ ತನಕ ನೆಟ್ಟಿದ್ದೇವೆ ನಾವು. ನೋಡಿ, ಒಂದೊಂದೇ ಆಗಿ ಈ ಥರ ನೋಡಿ. ಇಲ್ಲಿ ಸಹ ಇದೆ, ಇದು ಸ್ಪೈಡರ್ ಪ್ಲ್ಯಾಂಟ್ ನೋಡಿ ಮೇಲಿದು. ನಾನು ಒಂದು ಸಲ ತೋರಿಸ್ತೇನೆ ನಿಮಗೆ, ನಮ್ಮದು ಗಿಡವನ್ನಷ್ಟೇ ನಿಮಗೆ ತೋರಿಸ್ತೇನೆ, ಒಂದೊಂದೇ ಗಿಡವನ್ನು. ನಂತರ ಅದರ ಹೆಸರೆಲ್ಲ ಹೇಳ್ತೇನೆ. ಈಗ ದೂರದಲ್ಲಿ ನೋಡಿ ನಮಗೆ ಒಂದು 2 ಎಮ್ಮೆ ಕಾಣ್ತಾ ಉಂಟು. ಸುಮಾರು ಎಮ್ಮೆ ಇತ್ತಲ್ಲಿ. ನಾನಿಲ್ಲಿ ಹೂವಿದು ಗಿಡದ್ದು ವಿಡಿಯೋ ಮಾಡುವಷ್ಟರಲ್ಲೆಲ್ಲ ಮುಂದೆ ಹೋಗಿದ್ದೆ. ಈಗ 2 ಕಾಣ್ತಾ ಉಂಟು. ನಾನು ಝೂಮ್ ಮಾಡಿ ತೋರಿಸ್ತಾ ಇದ್ದೇನೆ ನಿಮಗೆ. ನಂತರ ಈಗ ಮನೆಗೆ ಒಳಗೆ ಬರುವ ನಾವು. ನೋಡಿ, ಒಳಗೆ ಬರುವಾಗ ನಾ ಇಲ್ಲಿ ಅದು ಬ್ಯಾಂಬೂ ಪ್ಲ್ಯಾಂಟ್ ನೆಟ್ಟಿದ್ದಲ್ಲ. ನಂತರ ಇದು ನೋಡಿ, ನಮ್ಮದು ಈ ಭತ್ತದ್ದು ಇದು ಹೇಳ್ತಾರಲ್ಲ, ಭತ್ತದ್ದು ಕೊಯ್ಲು ಫಸ್ಟ್ ತೆಗೆದದ್ದನ್ನು ನಾವು ಚರ್ಚಲ್ಲಿ ಹಂಚ್ತೇವೆ. ಅದನ್ನು ಇಲ್ಲಿ ಬಾಗಿಲ ಹತ್ರನೇ ತಡಿಸಿಟ್ಟಿದ್ದೇವೆ. ಅದು ಒಳ್ಳೆಯದಂತೆ ಹಾಕಿಟ್ರೆ. ಇಲ್ಲಿ ನೋಡಿ, ಒಳಗೆ ಜಿಯಾ ನಾಯಿ ಜೊತೆ ಆಟ ಆಡ್ತಾ ಇದ್ದಾಳೆ. ಇವಳಿಗೀಗ ರಜೆ ಅಲ್ಲ, ಸ್ಕೂಲ್ ಸ್ಟಾರ್ಟ್ ಆಗೋ ತನಕ ಇದೆ. ನಾಯಿಯನ್ನು ಬಿಟ್ಟರೆ ಮೊಬೈಲನ್ನು ಬಿಟ್ಟರೆ TV, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಅವಳಿಗೆ. ನಂತರ ಈಗ ಅಡುಗೆಗೆ ರೆಡಿ ಮಾಡುವ ನಾವು. ಅಡುಗೆಗೆ ಇವತ್ತು ಮಶ್ರೂಮ್ ಮಾಡಿದ್ದಾರೆ. ಮಶ್ರೂಮ್ ತಂದಿದ್ದಾರೆ ಅವರು, ಮನೆಯವರು. ನೋಡಿ, ಈ ಥರ ಇದೆ. ಇದು ಫಾರ್ಮ್ ಇದ್ದಿದ್ದು, ಏನು ಸಿಡಿಲಿಗೆ ಬರ್ತದಲ್ಲ ಅದಲ್ಲ. ಇದು ಅಷ್ಟು ಟೇಸ್ಟ್ ಇರೋದಿಲ್ಲ. ಇದು ಮೆಡಿಸಿನ್ ಹಾಕಿ ಮಾಡುವಂಥದ್ದು. ಇದು ಪದಾರ್ಥ ಮಾಡುವಾಗ ಸಹ ನಾವು ಅದರಲ್ಲಿ ಮೆಡಿಸಿನ್ದು ಸ್ಮೆಲ್ ಬರ್ತದೆ. ಅದಕ್ಕೆ ನಾನು ನೀರಲ್ಲಿ ಹಾಕಿ, ಉಪ್ಪು ಹಾಕಿ ನಂತರ ಯೂಸ್ ಮಾಡೋದು. ನಂತರ ಇಲ್ಲಿ ನೋಡಿ, ಅನ್ನ ಇಟ್ಟಿದ್ದೇನೆ, ಕುಚ್ಚಿಗೆ ಹಾಕಿದ ಅನ್ನ, ಕುಕ್ಕರ್ನಲ್ಲಿ ಮಾಡೋದು ಹೇಳಿದ್ದೇನಲ್ಲ. ಅದರದ್ದು ಸಹ ನಾನೊಂದು ಸಲ ವಿಡಿಯೋ ಮಾಡ್ತೇನೆ, ನಿಮಗೆ ತೋರಿಸ್ತೇನೆ. ಇದು ನೋಡಿ, ಇದು ನೀರು ಬಿಸಿ ಆಗ್ತಿದ್ದಂಗೆ ನಾನು ಸ್ವಲ್ಪ ಉಪ್ಪು ಹಾಕ್ತೇನೆ ಇದಕ್ಕೆ. ಯಾಕಂದರೆ ಇದರದ್ದು ಗಂಜಿ ನಾವು ಚೆಲ್ಲುವುದಿಲ್ಲ. ತಿಳಿ ಅಂತ ಹೇಳ್ತಾರಲ್ಲ, ಅದು ಕುಡಿಲಿಕ್ಕೆ ಯೂಸ್ ಮಾಡ್ತಾರೆ. ನಂತರ ಒಂದು ನಡುವಲ್ಲಿ ಒಂದು ಬ್ರೇಕ್, ನನಗೆ ಟೀ ಬ್ರೇಕ್ ಬೇಕು. ಒಂದು ಕಪ್ ಟೀ ಕುಡಿತೇನೆ ಬೆಳಿಗ್ಗೆ, ಬ್ರೇಕ್ಫಾಸ್ಟಿಗೆ ಒಂದು ಸಲ, ನಡುವಲ್ಲಿ ಕುಕ್ಕಿಂಗ್ ಮಾಡುವಾಗ ಒಂದು ಸಲ. ನಂತರ ಸಾರು ಮಾಡಲಿಕ್ಕೆ ನಾನು ಹೋಗೋದು, ಒಂದು ಚಹಾ ಕುಡಿದು. ನೋಡಿ, ಇದು ಮಶ್ರೂಮ್ ಮಸಾಲ ಆಗ್ತಾ ಇದೆ, ಕುದೀತಾ ಇದೆ ನೋಡಿ. ಇದಕ್ಕೊಂದು ಕೊತ್ತಂಬರಿ ಸೊಪ್ಪು ಹಾಕಿದರೆ ಇಲ್ಲಿಗೆ ಮುಗೀತು ನಂದು ಮಶ್ರೂಮ್ ಮಸಾಲ. ಇದಕ್ಕೆ ಬಟಾಟೆ ಹಾಕಿ ನಾನು ಮಾಡಿದ್ದೇನೆ ಮಸಾಲ. ಯಾಕಂದರೆ ಮಶ್ರೂಮ್ ನಮಗೆ ಸಿಗೋದಿಲ್ಲ, ಮಕ್ಕಳಿಗೆ ಅದು ಹೆಕ್ಕಿ ತೆಗಿತಾರೆ ಅವರು. ಕಡೆಗೆ ನಮಗೆ ಸಿಗೋದು ಬಟಾಟೆ ಮಾತ್ರ. ಅದರ ಪಾತ್ರೆ ತೊಳೆಯೋದೊಂದು ರಾಶಿ ಇರ್ತದೆ, ಅದು ಅಂತೂ ಮುಗಿಯೋದು ಕೆಲಸ ಯಾವಾಗಲೂ. ನಂತರ ನೋಡಿ, ನೆಲ ಒರೆಸಬೇಕು. ನೆಲ ಒರೆಸಿದ ನಂತರ ಏನಾದರೂ ಒಂದು ಕೆಲಸ ಮಾಡಲೇಬೇಕಲ್ಲ. ನಿನ್ನೆದು ಬಟ್ಟೆಂದು ಒಣಗಿಸೋದು, ಒಣಗಿದಂತ ನೋಡಬೇಕು. ಅದೊಂದು ಇದು. ಇಲ್ಲಿ ಮಲೆನಾಡಲ್ಲಿ ಮಳೆಗಾಲಕ್ಕಂತೂ ಬಟ್ಟೆ ಒಣಗಿಸೋದಂದರೆ ದೊಡ್ಡ ತಲೆನೋವು. ಒಂದು ಚೂರು ಬಟ್ಟೆ ಒಣಗೋದಿಲ್ಲ, ಒಂದು 3 ದಿನ ಆದರೂ ಬೇಕು ಒಣಗಲಿಕ್ಕೆ. ಇದು ನಿನ್ನೆ ಹಾಕಿದ್ದು, ಇನ್ನೂ ಸಹ ಒಣಗಲಿಲ್ಲ ನೋಡಿ. ಒಂದೊಂದೇ ಬಟ್ಟೆ ತೆಗಿತಾ ಬರೋದು. ಇಲ್ಲಿಗೆ ನಾನು ಇವತ್ತಿದ್ದು ಬ್ಲಾಗ್ ನಂದು ನಿಲ್ಲಿಸ್ತೇನೆ. ಓಕೆ, ಬಾಯ್, ನಾಳೆ ಸಿಗುವ.